ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ಒಂದು ರೆಸ್ಟೋರೆಂಟಿಂದ ಮಾಡುವಂಥ ಒಂದು ಸ್ಟಾರ್ಟರ್ನ ಹೇಳ್ಕೊಡ್ತಿದ್ದೀನಿ. ಇದು ಬಾರ್ಬೆಕ್ಯೂ ನೇಷನ್ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ ಈ ಸ್ಟಾರ್ಟರ್ ಮಾಡ್ತಾರೆ. ಇದು ತುಂಬ ಟೇಸ್ಟಿಯಾಗಿರೋ ಸ್ಟಾರ್ಟರ್ ಇದು ನೋಡಿ. ಇದಕ್ಕೆ ಕಾಜೂನ್ ಸ್ಪೈಸ್ ಪೊಟ್ಯಾಟೊ ಅಂತಾರೆ. ಕಾಜೂನ್ ಅಂದರೆ ಒಂದು ಮಸಾಲ, ಅದು ಆ ಮಸಾಲ ಮಿಕ್ಸ್ನ ಕಾಜೂನ್ ಅಂತ ಕರೀತಾರೆ. ನೋಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಮಾಡೋದು ನೋಡಿ. ಈಗ ನಾನು ಒಂದು 15 ಬೇಬಿ ಪೊಟ್ಯಾಟೋಸ್ ತೊಗೊಂಡಿದ್ದೀನಿ. ಬೇಬಿ ಪೊಟ್ಯಾಟೊ ಸಣ್ಣ ಆಲೂಗಡ್ಡೆ ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೊಂಡು 2 ವಿಷಲ್ ಮಾಡ್ಕೋಬೇಕು. ಇದು ಮೆತ್ತಗೆ ಅಂದರೆ ಇದು 90% ಬಂದಿರಬೇಕು, ಪೂರ್ತಿ ಪೇಸ್ಟ್ ಥರ ಆಗಬಾರ್ದು. ನೋಡಿ, ಈ ಥರ ಪ್ರೆಸ್ ಮಾಡಿದರೆ ಹಿಂಗೆ ಪ್ರೆಸ್ ಆಗಬೇಕು ನೀಟಾಗಿ. ಇದು ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ಪೇಸ್ಟ್ ಥರ ಆಗುತ್ತೆ. ಆಮೇಲೆ ಇದನ್ನು ನಾವು ಶಾಲೋ ಫ್ರೈ ಮಾಡಿದಾಗ ಇದು ಎಣ್ಣೆನ ಭಾಳ ಹೀರ್ಕೊಂಡ್ಬಿಡುತ್ತೆ, ಕುಡಿಯುತ್ತೆ. ಆದ್ದರಿಂದ ಈ ಥರ ಮಾಡ್ಕೋಬೇಕು. ಈ ಥರ ಪ್ರೆಸ್ ಮಾಡೋದಿದ್ರೆ ಅದರಿಂದ ಕೂಡ ಪ್ರೆಸ್ ಮಾಡ್ಕೋಬೋದು. ಆದರೆ ಜಾಸ್ತಿ ಜೋರಾಗಿ ಪ್ರೆಷರ್ ಹಾಕಬಾರ್ದು, ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಈಗ ನಾನು ಇದನ್ನು ಒಂದು ಬ್ಯಾಟರ್ ರೆಡಿ ಮಾಡ್ಕೋತೀನಿ. ಮೈದಾ ಹಾಕ್ಕೊಂಡಿದ್ದೀನಿ, ಒಂದು ಕಾಲು ಕಪ್ನಷ್ಟು. ಆಮೇಲೆ ಕಾರ್ನ್ಫ್ಲೋರು 3 ದೊಡ್ಡ ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತೀನಿ, ಅರ್ಧ ಸ್ಪೂನು. ಇದಾದ ನಂತರ ಇಟಾಲಿಯನ್ ಸೀಸನಿಂಗ್ ಹಾಕ್ಕೋತಾ ಇದ್ದೀನಿ. ಇಟಾಲಿಯನ್ ಸೀಸನಿಂಗ್ ಅಂದರೆ ಅಥವಾ ಓರೆಗೇನೋ ಹಾಕ್ಕೋಬೋದು, ಅಥವಾ ಪಿಜ್ಜಾ ಜೊತೆ ಕೊಟ್ಟಿರ್ತಾರಲ್ಲ ಅದನ್ನು ಯಾವುದಾದ್ರೂ ಒಂದು ಸೀಸನಿಂಗ್ ಪ್ಯಾಕೆಟಿಂದ ಅದನ್ನ ಹಾಕ್ಕೋಬೋದು. ಇದನ್ನು ನೀರು ಹಾಕಿ ಕಲಿಸ್ಕೋಬೇಕು. ಇದನ್ನು ಈಗ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ನೋಡಿ. ಈಗ ನಾವು ಹೀಗೆ ಗಟ್ಟಿಯಾಗಿ ಕಲಿಸ್ಬಾರ್ದು, ನೀರಾಗಿರ್ಬೇಕು. ಈ ಥರ ನೋಡಿ, ಈ ಥರ ಇರಬೇಕು. ಅದು ಭಾಳ ಗಟ್ಟಿಯಾಗಿ ಕೋಟಿಂಗ್ ಆಗಬಾರ್ದು ಆಲೂಗಡ್ಡೆ ಮೇಲೆ, ಸುಮ್ಮನೆ ಮೇಲೆ ಒಂದೇ ಒಂದು ಲೇಯರ್ ಕೋಟಿಂಗ್ ಆಗಬೇಕಷ್ಟೇ. ನೋಡಿ, ಈ ಥರ ನೋಡಿ. ಈಗ ಇಷ್ಟೇ, ಅಂದರೆ ಸಿಂಪಲ್ಲಾಗಿ ಇದು ಲೈಟಾಗಿರಬೇಕು ಮೇಲ್ಗಡೆ. ನೋಡಿ, ಈ ಥರ ಇರಬೇಕು. ಆಲೂಗಡ್ಡೆ ನಿಮಗಿನ್ನೂ ಕಾಣಿಸ್ತಾ ಇರಬೇಕು. ಈಗ ನಾನು ಇದನ್ನೆಲ್ಲನೂ ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ, ಡೀಪ್ ಫ್ರೈ ಮಾಡ್ಕೋತಿಲ್ಲ. ನೋಡಿ, ಈ ಥರ ಇದು ಗೋಲ್ಡನ್ ಕಲರ್ ಆಗಬೇಕು, ಕ್ರಿಸ್ಪಿ ಆಗಬೇಕು. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ಇದೊಂದು 4 ರಿಂದ 6 ನಿಮಿಷ ತೊಗೊಳುತ್ತೆ ಈ ಥರ ಮಾಡೋಕ್ಕೆ. ಇವಾಗ ನಾನು ಸಾಸ್ ಮಾಡೋದು ಹೇಗೆ ಇದಕ್ಕೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು 3/4 ಕಪ್ಪು ಮಿಯೋನೀಸ್ನ ಹಾಕ್ಕೋತಾ ಇದ್ದೀನಿ. ಈ ಮಿಯೋನೀಸ್ನ ಇದನ್ನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಾ ಇದ್ದೀನಿ. ನೋಡಿ, ಇದನ್ನು ನೀವು ಒಣಮೆಣಸಿಕಾಯಿನ ಇದು ಮಿಕ್ಸರ್ಗೆ ಹಾಕ್ಕೊಂಡು ಮಾಡ್ಕೋಬೋದು, ಚಿಲ್ಲಿ ಫ್ಲೇಕ್ಸ್ನ. ಅದಾದ ನಂತರ ಇಟಾಲಿಯನ್ ಸೀಸನಿಂಗ್ ಅವರೆಗಾನೋ ಹಾಕ್ಕೋಬೋದು 1 ಸ್ಪೂನು. ಇದಾದ ನಂತರ ಮೆಣಸಿನ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಖಾರ ಪುಡಿ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ತುಂಬಾ ಖಾರ ಇರುತ್ತೆ. ಕಾಜೂನ್ ಸ್ಪೈಸ್ ಅಂದರೆ ಇದು ತುಂಬ ಖಾರ ಆಗಿರುವಂಥ ಒಂದು ಸ್ಟಾರ್ಟರ್ ಇದು. ಇದಾದ ನಂತರ ಎಷ್ಟು ಬೇಕಷ್ಟು ಉಪ್ಪು. ಆಮೇಲೆ ಈ ಆನಿಯನ್ ಪೌಡರ್ ಅಂದರೆ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ನೀವು 2 ದಿವಸ ಒಣಗಿಸಿದ್ರೆ ಆಮೇಲೆ ನೀವು ಮಿಕ್ಸರ್ಗೆ ಹಾಕಿದ್ರೆ ಈರುಳ್ಳಿ ಪುಡಿ ಆಗುತ್ತೆ. ಅದರದ್ದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಗಾರ್ಲಿಕ್ ಪುಡಿನೂ ಕೂಡ ಅದೇ ಥರ ಮಾಡ್ಕೊಂಡಿರೋದು. ನಾನು ಕಟ್ ಮಾಡಿಬಿಟ್ಟು ನಿಮಗೆ ಹೊರಗಡೆ ಒಣಗ್ಸೋಕ್ಕಿಟ್ರೆ ಅದನ್ನು ಡ್ರೈ ಆಗುತ್ತೆ. ಅದನ್ನು ಪುಡಿ ಮಾಡಿಕೊಂಡ್ರೆ ಒಂದು 2 ಸ್ಪೂನಷ್ಟು ಗಾರ್ಲಿಕ್ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನು 3/4 ಕಪ್ನಷ್ಟು ಹಾಲು ಹಾಕ್ಬಿಟ್ಟು ಇದನ್ನು ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ನಿಮ್ಮ ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಜಾಸ್ತಿನೂ ಹಾಕ್ಕೋಬೋದು. ಇದಕ್ಕೆ ಏನು ಈರುಳ್ಳಿ ಪುಡಿ ಆಮೇಲೆ ಇದೇನು ಬೆಳ್ಳುಳ್ಳಿ ಪುಡಿ ಇದೆಲ್ಲ ಇದಕ್ಕೇ ಕಾಜೂನ್ ಸ್ಪೈಸ್ ಅಂತಾರೆ. ಇದೆಲ್ಲ ಸೇರಿಸಿದಾಗನೇ ಕಾಜೂನ್ ಸ್ಪೈಸ್ ಅಂತ ಅಂತಾರೆ. ನೋಡಿ, ಇದೇನು ನಾವು ಮಾಡ್ಕೊಂಡಿದ್ದೀವಲ್ಲ ಸಾಸ್ನ, ಇದನ್ನ ಈ ಥರ ಇದ್ರ ಮೇಲೆ ಹಾಕ್ಕೋಬೇಕು. ಪ್ಲೇಟಲ್ಲಿ ಇಟ್ಬಿಟ್ಟು ಇದನ್ನು ಯಾವಾಗ ನೀವು ತಿಂತೀರೋ ಅದಕ್ಕಿಂತ ಮುಂಚೆ ಸರ್ವ್ ಮಾಡ್ಕೋಬೇಕು, ಮೊದಲಿಗೆ ಹಾಕಿಟ್ಕೋಬಾರ್ದು. ನೋಡಿ, ಈ ಥರ ಇವಾಗ ಇದನ್ನೆಲ್ಲ ಹಾಕಿದ ನಂತರ ಇದ್ರ ಮೇಲೆ ಈರುಳ್ಳಿನ ಈ ಥರ ಉದುರಿಸ್ಕೋಬೇಕು ಹೀಗೆ. ನೋಡಿ, ಈಗ ಖಾರ ಪುಡಿನ ನಿಮಗೆ ರುಚಿಗೆ ತಕ್ಕಂಗೆ ಖಾರ ಪುಡಿನ ಕೂಡ ಇದ್ರ ಮೇಲೆ ಹಾಕ್ಕೋಬೇಕು ಈ ಥರ. ನೋಡಿ, ಈಗ ಎಷ್ಟು ಬೇಕಷ್ಟು ಖಾರ ಪುಡಿನ ನೀವು ಉದುರಿಸ್ಕೋಬೋದು. ಇದಾದ ನಂತರ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಡೆಕೋರೇಟ್ ಮಾಡೋಕ್ಕೆ.
ನೋಡಿದ್ರಲ್ಲ, ಅದು ಟೇಸ್ಟಿಯಾಗಿರೋಂಥ ಕಾಜೂನ್ ಸ್ಪೈಸ್ ಪೊಟ್ಯಾಟೊ ರೆಡಿಯಾಗಿದೆ. ಇದು ನೀವು ಟೇಸ್ಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಆ ರೆಸ್ಟೋರೆಂಟಲ್ಲಿ ಹೆಂಗಿರುತ್ತೋ ಅದೇ ಥರ ಇದೆ. ತುಂಬ ಟೇಸ್ಟಿಯಾಗಿದೆ, ಟ್ರೈ ಮಾಡಿ ನೋಡಿ. ಒಳಗಡೆಯಿಂದ ಸಾಫ್ಟಾಗಿರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಇದು ಭಾಳ ತನಕ ಕ್ರಿಸ್ಪಿಯಾಗಿರುತ್ತೆ, ಯಾಕಂದರೆ ನಾವು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ ಮೇಲ್ಗಡೆ ಬೈಂಡಿಂಗು, ತುಂಬ ಕ್ರಿಸ್ಪಿ, ಆಮೇಲೆ ತುಂಬ ಟೇಸ್ಟಿ. ನೋಡಿ, ಈ ಥರ ಯಾವಾಗಲೂ ಒಂದು ಮಾಡ್ಕೊಂಡು ನೋಡಿ. ತುಂಬ ಧನ್ಯವಾದಗಳು ನನ್ನ ಚಾನಲ್ನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.